ನನ್ನ ಆತ್ಮೀಯ ಸ್ನೇಹಿತರಾದ ನಿಮ್ಮೆಲ್ಲರಿಗೂ ಯೇಸುವಿನ ಅತಿ ಪರಿಶುದ್ಧವಾದ ಹೆಸರಿನಲ್ಲಿ ವಂದಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಬೈಬಲ್ ನೀತಿ ಕಥೆಗಳು ಕನ್ನಡ ಚಾನಲ್ಗೆ ಸ್ವಾಗತ. ಇವು ಬದುಕನ್ನು ಬದಲಾಯಿಸುವ ಕಥೆಗಳು, ನಂಬಿಕೆಯ ಪಾಠಗಳು. ಇವು ದೇವರ ಕೊನೆಯಿಲ್ಲದ ಪ್ರೀತಿಯ ನಿಜವಾದ ಸಾಕ್ಷ್ಯಗಳನ್ನು ತೋರಿಸುವ ಒಂದು ಪ್ರಯತ್ನವಾಗಿದೆ. ಇದು ಕಲ್ಪಿತವಾದದ್ದಲ್ಲ. ಇದು ಕಾಲ ಕ್ರಿಸ್ತಶಕ 30ರ ಆಸುಪಾಸಿನದು. ಜೆರುಸಲೇಮ್ನ ಬೀದಿಗಳು ಒಂದು ಭಯಾನಕ ಗದ್ದಲದಿಂದ ಕೂಡಿದವು. ಯೇಸುವಿನ ಶಿಷ್ಯರಾದ ಅಪೋಸ್ತಲರು ಹಿಂಸೆಗೊಳಗಾಗುತ್ತಿದ್ದರು. ಈ ಎಲ್ಲದರ ಹೊಣೆ ಹೊತ್ತ ಒಬ್ಬ ವ್ಯಕ್ತಿ ಇದ್ದ, ಸೌಲ. ತಾರ್ಸಸ್ನ ಯಹೂದಿ, ಅಪೋಸ್ತಲರನ್ನು ಧ್ವಂಸ ಮಾಡಲು ಕಾತುರನಾಗಿದ್ದವನು. ಆದರೆ ಈ ಕಥೆಯ ನಿಜವಾದ ಹಾದಿಯನ್ನು ತಿಳಿಯಲು ನಾವು ಒಂದು ಸ್ಥಳದ ಕಡೆಗೆ ಗಮನ ಹರಿಸಬೇಕು, ದಮಸ್ಕದ ಹಾದಿ. ದಮಸ್ಕ ಈಗಿನ ಸಿರಿಯಾದ ರಾಜಧಾನಿ. ಆ ಕಾಲದಲ್ಲಿ ಒಂದು ಪ್ರಮುಖ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಜೆರುಸಲೇಮ್ನಿಂದ ಸುಮಾರು 217 ಕಿಲೋಮೀಟರ್ ಈಶಾನ್ಯಕ್ಕೆ ಈ ಪುರಾತನ ನಗರವು ಒಂದು ಓಯಸಿಸ್ನಂತೆ ಬರೆನ್ಗೇಡ್ನ ಸಮೀಪದಲ್ಲಿ ಹಸಿರಿನಿಂದ ಕೂಡಿದ ತಾಣವಾಗಿತ್ತು. ದಮಸ್ಕಕ್ಕೆ ತೆರಳುವ ಹಾದಿಯು ಒಂದು ದೀರ್ಘ ಧೂಳಿನಿಂದ ಕೂಡಿದ ಮಾರ್ಗವಾಗಿತ್ತು. ಈ ಹಾದಿಯು ಜೆರುಸಲೇಮ್ನಿಂದ ಗಲಿಲಾಯ ಮೂಲಕ ಯೋರ್ದಾನ್ ನದಿಯ ಸಮೀಪವನ್ನು ದಾಟಿ ಮರುಭೂಮಿಯ ಒಡಲಿನಲ್ಲಿ ದಮಸ್ಕದ ಗೋಡೆಗಳಿಗೆ ತಲುಪುತ್ತಿತ್ತು. ಈ ದಮಸ್ಕದ ಹಾದಿಯೇ ಸೌಲನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಸೌಲ ಮಹಾಯಾಜಕರಿಂದ ಅಧಿಕಾರ ಪತ್ರವನ್ನು ಪಡೆದು ಕ್ರೈಸ್ತರನ್ನು ಸೆರೆ ಹಿಡಿಯಲು ತನ್ನ ಸೈನಿಕರೊಂದಿಗೆ ಈ ಮಾರ್ಗದಲ್ಲಿ ಸಾಗುತ್ತಿದ್ದ. ಈ ರಸ್ತೆಯು ಕೇವಲ ಒಂದು ಭೌತಿಕ ಮಾರ್ಗವಷ್ಟೇ ಅಲ್ಲ, ಇದು ಒಂದು ದೈವಿಕ ತಾಣವಾಗಿತ್ತು. ಸೂರ್ಯನ ತಾಪದ ಮಧ್ಯಾಹ್ನದಲ್ಲಿ ದಮಸ್ಕದ ಗೋಡೆಗಳಿಗೆ ಸಮೀಪಿಸುತ್ತಿದ್ದಂತೆ ಒಂದು ಅದ್ಭುತ ಘಟನೆ ಸಂಭವಿಸಿತು. ಆಕಾಶದಿಂದ ಒಂದು ಜ್ವಾಲೆಯಂತೆ ಸೂರ್ಯನಿಗಿಂತಲೂ ತೀವ್ರವಾದ ಬೆಳಕು ಸೌಲನ ಮೇಲೆ ಬಿದ್ದಿತು. ಸೌಲ ಗಾಬರಿಯಿಂದ ಕುದುರೆಯಿಂದ ಕೆಳಗೆ ಬಿದ್ದ. ಅವನ ಕಣ್ಣುಗಳು ಕುರುಡಾದವು. ಆದರೆ ಒಂದು ದೈವಿಕ ಧ್ವನಿಯನ್ನು ಕೇಳಿದ, ಸೌಲ, ಸೌಲ, ನೀನು ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ? ಈ ಧ್ವನಿಯು ಯೇಸುವಿನದಾಗಿತ್ತು. ಸೌಲನು, ಕರ್ತನೇ, ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಸೌಲನ ಸೈನಿಕರು ಆ ದೃಶ್ಯವನ್ನು ಕಂಡು ಗಾಬರಿಯಾದರು. ಅವರು ಸೌಲನ ಕೈ ಹಿಡಿದುಕೊಂಡು ದಮಸ್ಕದ ಒಳಗೆ ಕೊಂಡೊಯ್ದರು. ಅಲ್ಲಿ ನೇರವಾದ ಬೀದಿ ಎಂಬ ಸ್ಥಳದಲ್ಲಿ ಅವನು ತಂಗಿದ್ದ. ದಮಸ್ಕದಲ್ಲಿ ಯೇಸುವಿನ ಶಿಷ್ಯನಾದ ಅನಾನೀಯರಿಗೆ ದೇವರ ದರ್ಶನವಾಯಿತು. ಅನಾನೀಯ ದೇವರ ಆದೇಶದಂತೆ ಸೌಲನ ಬಳಿಗೆ ಬಂದು ಅವನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ. ಆ ಕ್ಷಣದಲ್ಲಿ ಸೌಲನ ಕಣ್ಣುಗಳಿಗೆ ದೃಷ್ಟಿ ಬರಲಿತು. ಆತ ದೀಕ್ಷಾಸ್ನಾನ ಪಡೆದು ಯೇಸುವಿನ ಸಂದೇಶವನ್ನು ಜಗತ್ತಿಗೆ ತಲುಪಿಸುವ ಪೌಲನಾದ. ದಮಸ್ಕದ ಹಾದಿಯ ಈ ಒಂದು ಕ್ಷಣವು ಕೇವಲ ಸೌಲನ ಜೀವನವನ್ನಷ್ಟೇ ಬದಲಾಯಿಸಲಿಲ್ಲ, ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಾಯಿಸಿತು. ಈ ಮರುಭೂಮಿಯ ರಸ್ತೆ ಈಗ ಸಿರಿಯಾದ ಒಂದು ಐತಿಹಾಸಿಕ ತಾಣವಾಗಿದೆ. ಆದರೆ ಆ ದಿನ ಆ ರಸ್ತೆಯಲ್ಲಿ ದೇವರ ಕೃಪೆಯ ಒಂದು ಶಕ್ತಿಯುತ ಕ್ಷಣವನ್ನು ಸೃಷ್ಟಿಸಿತು. ಈ ಘಟನೆ ಸಂಭವಿಸಿದ ಸ್ಥಳವು ದಮಸ್ಕದ ಹಾದಿಯ ಒಂದು ಭಾಗವಾಗಿತ್ತು. ಇಂದಿಗೂ ಈ ರಸ್ತೆಯ ಸ್ಮರಣೆಯನ್ನು ಸಿರಿಯಾದಲ್ಲಿ ಗೌರವಿಸಲಾಗುತ್ತದೆ. ದಮಸ್ಕದ ಗೋಡೆಗಳ ಸಮೀಪ ಬರೆನ್ಗೇಡ್ನ ಹಸಿರಿನ ತಾಣದ ಸನಿಹದಲ್ಲಿ ಈ ದೈವಿಕ ಘಟನೆ ನಡೆಯಿತು. ದಮಸ್ಕದ ಹಾದಿಯ ಸತ್ಯವು ಕೇವಲ ಒಂದು ಸ್ಥಳದ ಕಥೆಯಲ್ಲ, ಇದು ದೇವರ ಶಕ್ತಿಯ ಒಂದು ಸಾಕ್ಷಿಯಾಗಿದೆ. ಆ ಧೂಳಿನ ರಸ್ತೆಯಿಂದ ಪೌಲನ ಸಂದೇಶವು ಜಗತ್ತಿನಾದ್ಯಂತ ಹರಡಿತು.